ಗ್ರಾಮದಲ್ಲಿ 1972ರಲ್ಲಿ ಕಟ್ಟಿದಂಥ ಹಳೆ ಕಟ್ಟಡ ಶಾಲೆ ಸಂಪೂರ್ಣ ಶಿಥಿಲಗೊಂಡಿದ್ದು, ಅದನ್ನು ಆದಷ್ಟು ಬೇಗ ಮಾನ್ಯ ಶಾಸಕರಾದ ಶ್ರೀಮಾನ್ ಹಂಪನಗೌಡ ಬಾದಲಿಯವರಿಗೆ ಹಾಗೂ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಶಿಕ್ಷಣ ಸಂಯೋಜಕ ಅಧಿಕಾರಿಗಳಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ಒತ್ತಾಯಪೂರ್ವಕವಾಗಿ ಮನವಿಯನ್ನು ನಾವು ಮಾಡಿಕೊಳ್ಳುತ್ತಿದ್ದೇನೆ. ಗ್ರಾಮದ ಶಾಲೆಯ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದ್ದು, ಮಕ್ಕಳು ಅಂತಕದ ಹಾದಿಯಲ್ಲಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ಸರ್ಕಾರ ಇತ್ತ ಕಡೆ ನಮ್ಮ ಗೋಮರ್ಸಿ ಗ್ರಾಮದ ಶಾಲೆಯ ಕಡೆ ಗಮನ ಹರಿಸಿ ಹಳೆ ಕಟ್ಟಡವನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಹೊಸ ಕಟ್ಟಡ ನಿರ್ಮಿಸಬೇಕೆಂದು ಗ್ರಾಮದ ಪರವಾಗಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳಾದ ಜ್ಯೋತಿಲಕ್ಷ್ಮಿಯವರು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಶಾಲೆಯ ಶಿಥಿಲಾವಸ್ಥೆ ಇದ್ದರೂ ನಮ್ಮ ಅವರ ಗಮನಕ್ಕೆ ತಂದಿದ್ದೇವೆ ಹಾಗೂ DDP ಅವರ ಗಮನಕ್ಕೆ ತಂದಿದ್ದೇವೆ. ಪತ್ರದ ಮೂಲಕ ವ್ಯವಹಾರವನ್ನು ಮಾಡಿರ್ತೇವೆ. ಆಮೇಲೆ ಇಬ್ಬರು MLA ದವರು ನೋಡಿ ಹೋಗಿರ್ತಾರೆ. ಆದರೂ ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ. ಆದ ಕಾರಣ ಊರಿನ ಹಿರಿಯರು, ಗ್ರಾಮಸ್ಥರು ಮತ್ತು ನಾವು ಶಿಕ್ಷಕ ವೃಂದದವರು ನಾವು ಎಲ್ಲರೂ ಸೇರಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ 4 ರೂಮ್ಗಳ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಅಲ್ಲಿ ನೋಡಿ ರೆಡಿ ಆಗ್ಯಾರ ನೋಡ್ರಿ. ಇಲ್ಲಿ